ಹೇಳ. ಏ ಮಗ, ಅಯ್ಯಪ್ಪ ಅಲ್ಲಿದ್ದಾನ? ಲೋ, ನಾನಿನ ಅಲ್ಲಿ ಹೋಗೇ ಇಲ್ಲ ಕಣ. ದಾರಿ ತಪ್ಪ ಬಂದ್ಬಿಟ್ಟಿದ್ದೀನೋ. ಎಲ್ಲೋ? ತಲೆ ಕೆಡ್ಸ್ಕೋಬೇಡ, ನಾನು ಸೇಫ್ ಆಗೇ ಇದ್ದೇನೆ. ನಾನಿವಾಗ ದೆವ್ವ ಇರೋ ಮನೇಲಿದ್ದೀನೋ. ಹೇ, ಆ ಸುಗು ಕಾಡಲ್ಲಿ ಏನಾದ್ರು ಸಮಸ್ಯೆ ಅಂತ ಹೇಳಿದ್ನ? ಹೌದು. ಏನು? ಅವನೇನೋ ಬಾಯಿಗೆ ಬಂದಿದ್ದೆಲ್ಲ ಬೊಗಳ್ತಾ ಇದ್ದಾನೆ. 1940 ಅಮೆಝಾನ್ ಕಾಡಲ್ಲಿ ಸುಂದರವಾದ ಹುಡುಗರೆಲ್ಲ ಕಾಯ್ತಾ ಇರ್ತಾರಂತೆ. ನಿನ್ ತರ ಹುಡುಗರು ಬಂದ್ರೆ ಎತ್ತಾಕೊಂಡು ಹೋಗಕ್ಕೆ. ಏನು? ಇಲ್ಲ, ಏನೂ ಇಲ್ಲ. ಯಾಕೋ ಒಂಥರ. ಏನ್ ಭಯ ಆಗ್ತಿದ್ಯಾ? ಇಲ್ಲ, ಲೈಟಾಗೆ. ಅದು ಆಯ್ತು, ಒಳಗ್ ಬನ್ನಿ. ಥ್ಯಾಂಕ್ಸ್. ನೀವ್ ನಿಜವಾಗ್ಲೂ ಊರಿಗೆ ಹೋದ್ಮೇಲೆ ಕೆಂಪು ಮೀನ ತರ್ತೀರಾ? ಅದೇ ಗೋಲ್ಡ್ ಕಲರ್ ಎಲ್ಲೋ ಫಿಶ್. ಹಾ, ಅದ್ ಖಂಡಿತ ತರ್ತೀನಿ. ಅದೇನದು? ಸಿಡ್ಲೊಡಿತು. ಅವಾಗ ನೀವೇನ್ ಮಾಡ್ತೀರಾ? ನಾನ್ ವೇಟಿಂಗ್ ಶೆಡ್ ಅಲ್ಲಿ ಹೋಗ್ತೀನಿ. ಢಮಾಲ್, ಸಿಡ್ಲೊಡಿತು, ತಪ್ಕೊಳ್ಳಿ. ಸಿಡ್ಲೊಡಿತಿದೆ, ಗಟ್ಟಿಯಾಗಿ ತಪ್ಕೊಳ್ಳಿ. ಡ್ರೆಸ್ ಚೇಂಜ್ ಮಾಡೋದಿಕ್ಕೆ ನಿಮ್ಮನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ನೀವು ನಮ್ಮ ಜೊತೆ ಬರ್ತೀರಾ? ಈಗ ನಾವು ಆ ಸೀನ್ ನೋಡೋಣ. ಅದ್ ಬೇಕಾಗಿತ್ತಾ? ಲೇ ಸತೀಶ, ಹುಡ್ಕೊಂಡು ನೀನ್ ಇಲ್ಲೇ ಬಂದ್ಬಿಟ್ಟು ಸಿಗಾಕೊಂಡ್ಬಿಟ್ಟಿಯಲ್ಲೋ. ಒಳ್ಳೆ ಜಾಗಕ್ಕೆ ಬಂದು ತಗಲಾಕೊಂಡಿದ್ಯೋ. ಲೇ, ನಾನು ಹೇಳದ್ ಕೇಳಿಸ್ತಿದ್ಯಾ ಇಲ್ವೋ? ಕೇಳಿಸ್ತಾ ಇದೆಯೋ ಇಲ್ವೋ ಹೇಳು. ಐ ಕೆಂಪು ಮೀನು. ಈ ಹುಡುಗಿ ಏನ್ ಮೀನ್ ಮಾರ್ತೀಯಳ? ಸ್ವಲ್ಪ ಹೋಗ್ಲಿ ತಡ್ಕೋ, ಆಮೇಲೆ ಗೊತ್ತಾಗತ್ತೆ. ಇಲ್ಲಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಮೀನ್ ತಗೊಂಡೋಗ್ಬೇಕು ಇವಳ ಹತ್ರ. ಲೋ ಸತೀಶ, ಇದ್ ನಾನೇ ಕಣೋ. ಈ ಬಾಟ್ಲ್ ಹೊಡೆದ್ಬಿಟ್ಟು ನನ್ಗೆ ಹೆಂಗಾರು ಕರ್ಕೊಂಡು ಹೋಗೋ. ಈ ನಾಯಿ ನನ್ ಮಗ. ಆಮೇಲೆ ಏನಾಯ್ತು? ಆಮೇಲೆ ಏನಾಗುತ್ತೆ? ಒಂದು ನಿಮಿಷ. ಹಾಗೆ ದಾಹ ಅನ್ಕೊಂಡ್ ಬರುವಾಗ ದಾರಿಯಲ್ಲೊಬ್ಬನ್ ನೋಡ್ದೆ. ಬಂಗ್ಲೆಗೆ ಹೇಗೆ ಹೋಗೋದು ಅಂತ ದಾರಿ ಕೇಳ್ದೆ. ಏನೂ ಹೇಳಿಲ್ಲ. ಆಮೇಲೆ ಕುಡಿಯಕ್ಕೆ ಸ್ವಲ್ಪ ನೀರು ಕೇಳ್ದೆ. ಆ ಮನುಷ್ಯ ಏನೋ ಕೊಟ್ಟ ನಂಗೆ. ಅದನ್ನ ಕುಡ್ದಿದ್ ಮಾತ್ರ ನೆನಪಿದೆ ನಂಗೆ. ಅದಾದ್ಮೇಲೆ ದೇವ್ರೆ, ಒಂದು ಸಖತ್ತಾಗಿರೋ ಫಿಗರು. ಹುಡುಗಿನ? ಇಲ್ಲ, ಸುಂದರವಾಗಿರೋಂಥ ಒಂದು ಹೆಣ್ಣು. ಅವಳು ನನ್ನನ್ನು ಕರ್ಕೊಂಡು ಎಲ್ಲೆಲ್ಲೋ ಹೋದ್ಲು. ಇಲ್ಲ, ನಾನು ಅವಳಿಂದ ಎಲ್ಲ ಹೋಗ್ಲಿಲ್ಲ. ಹಾಗೇ ಸ್ವಲ್ಪ ದೂರ ಮಾತಾಡ್ಕೊಂಡು ಹೋದ್ವಿ. ಅಲ್ಲೊಂದು ದೊಡ್ಡ ಆನೆ. ಆನೆನಾ? ಈ ಕಾಡಲ್ಲಿ ಆನೆ ಇಲ್ವಲ್ಲ? ಇಲ್ವಾ? ಇಲ್ಲ ಅನ್ನಲ್ಲ. ನೀವದನ್ನ ನೋಡಿದ್ರಾ? ಹಾ, ಕೇಳಿದ್ರೆ ಇಲ್ಲ. ಆದ್ರೆ ಆನೆ ಶಬ್ದ ಕೇಳ್ತದೆ ನನಗೆ. ಅವಳು ನನಗೆ ಓಡೋ ಕೇಳಿದ್ಲು. ನಾನು ಓಡ್ತಾನೆ ಇದ್ದೆ. ಅವ್ರ ಹೆಸರೇನಾದ್ರು ಹೇಳಿದ್ರಾ? ಹೆಸರು ಸ್ಟೆಲ್ಲಾ. ಸೂಪರ್, ಒಳ್ಳೆ ಕಡೆ ಬಂದು ತಗಲಾಕೊಂಡಿದ್ಯಾ ನೀನು. ಎಲ್ಲ ದೇವಗಳು ಮಚ್ಚ, ಎಲ್ಲ ದೇವಗಳೇ ಇಲ್ಲಿ. ಅದು ಟ್ವಿಸ್ಟ್ ಅಲ್ಲ. ಈ ಸ್ಟೆಲ್ಲಾಗ ನನ್ನ ಹೆಸರು ಗೊತ್ತಿದ್ದು. ಹಂಗಂತೀರಾ? ಹೌದು ರೀ. ನನ್ನ ಹೆಸರು ಹೇಗ್ ಗೊತ್ತು ಅಂತ ಕೇಳಿದಾಗ ಅವಳು ಹೇಗ್ ನಗ್ಲು ಗೊತ್ತಾ? ನೋಡಿ, ಇದೇ ತರ ಸೇಮ್ ನಗು. ನೀವೇನ್ ರಿಲೇಷನ್ಸಾ? ಸತೀಶ್ ಅವ್ರೆ, ಈ ಕಾಡ್ ಹಿಂಗೆ ನೋಡ್ಬಾರ್ದೆಲ್ಲ ನೋಡ್ತೀರಾ. ಕಣ್ಮುಚ್ಕೊಡಿ. ಮಚ್ಚ, ಇದೆಲ್ಲ ನಂಬೇಡ. ಇದೇ ಡೈಲಾಗ್ ನನಗೂ ಹೇಳಿದ್ಲ ಅವಳು. ಆಮೇಲೆ ಮುಂದೆ ಏನಾಯ್ತು? ಆಮೇಲೆ ಏನಾಗೋದು? ಯಾವ್ದೋ ಒಂದ್ ಸಮಯ ಬಂದಾಗ ಅಷ್ಟೆಲ್ಲಾಗ ನನ್ ಮೇಲೆ ಏನೋ ಒಂದು ಅಟ್ರಾಕ್ಷನ್. ಅವಳು ನನ್ನ ಮರಳು ಮಾಡಕ್ ನೋಡಿದ್ಲು. ನಾನ್ ಮರಳಾಗ್ತೀನಾ? ನಾನ್ ನೋಡೋದಿಕ್ಕೆ ಸ್ವಲ್ಪ ಸುಂದರವಾಗಿದ್ದೀನಲ್ಲ. ತುಂಬಾ ಟೈಮಲ್ಲಿ ಸೌಂದರ್ಯ ಕಷ್ಟ ಕೊಡುತ್ತೆ. ಪಕ್ಕದ ಮನೇಲಿ ಕಟ್ಟಾಕ್ ಕೊಡ್ಲಲ್ಲ ಅಕ್ಕ ಮತ್ತೆ ಊರವರೆಲ್ಲ ನೋಡಿದ್ರಲ್ಲ, ಅದನ್ನು ಹೇಳ್ಬಿಡ ನೀನು. ಅವಳು ನನಗೆ ಮೋಡಿ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ಲು. ನಾನ್ ಮೋಡಿ ಹೋಗ್ತೀನಾ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನನಗ್ ನೀನ್ ಇಷ್ಟ ಇಲ್ಲ ಅಂತ ಮುಖ ನೋಡಿ ಡೈರೆಕ್ಟ್ ಆಗಿ ಹೇಳ್ದೆ. ಅವಳು ಎಂತವಳವರ ಆಗಿರ್ಲಿ, ಆದ್ರೆ ನಾನು ಜೆಂಟಲ್ಮ್ಯಾನ್. ನಾನ್ ನೋ, ನನಗಿಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಓಡ್ತಾನೇ ಇದ್ದೆ. ತಿರುಗ್ ನೋಡಿದ್ರೆ ಅವಳೇ ಕಾಣ್ತಿಲ್ಲ. ಆಮೇಲೆ ನೋಡಿದ್ರೆ ಪೂರ್ತಿ ಕಾಡು ಒಂಥರ ತಿರುಗು ಹಾಕಿ ಕಾಣಿಸ್ತಿತ್ತು.
ನಾನ್ ಬಂದ್ ನೋಡ್ಬೇಕಾದ್ರೆ ನೀವು ಕಾಡಲ್ಲಿ ಮೂರ್ಛೆ ತಪ್ಪಿದ್ದಿದ್ರಿ. ಆಗ ಇದ್ರ ನಡುವೆ ನನ್ನ ಬ್ಯಾಗ್ ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ಲ. ನನ್ನ ಮೊಬೈಲ್ ಎಲ್ಲ ಅದರಲ್ಲೇ ಇದೆ. ಡ್ರೆಸ್ ಚೇಂಜ್ ಮಾಡೋದಕ್ಕೆ ಒಂದು ಬಟ್ಟೆ ಕೂಡ ಇಲ್ಲ. ಅದಕ್ಕೆ ಬೇರೆ ದಾರಿನೇ ಇದೆ ಸತೀಶ್. ಅಂದ್ರೆ ನಿಮ್ಗೆ ಇಷ್ಟೆಲ್ಲ ಅನ್ನೋ ಹುಡುಗಿ ಗೊತ್ತೇ ಇಲ್ವಾ? ಇಲ್ಲ ಅಂತಿದ್ದೀನಲ್ಲ. ನನಗ್ ಬರ್ತಿರೋ ಒಂದು ಸಂದೇಹದ ಪ್ರಕಾರ ಸುಗು ಅವಳ ಜೊತೆನೇ ತಿರುಗ್ತಿರ್ಬೇಕು. ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ ಫ್ರೆಂಡ್ ಬಗ್ಗೆನಾ? ನಾನು ಕಾಲ್ ಮಾಡಿದಾಗ ನೆನ್ನೆ ಕೂಡ ಅವ್ನ ಫೋನ್ ಎತ್ತಿದ್ದ. ಸುಗು ಈ ಕಾಡಲ್ಲಿ ಯಾವ್ದೋ ಹುಡುಗಿ ಜೊತೆನೇ ಇದ್ದಾನೆ. ಅದ್ ನನಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ಮೋಸ್ಟ್ಲಿ ಅವಳೇ ಇರ್ಬೇಕು ಅನ್ಕೋತೀನಿ. ಹೌದು ಕಣೋ, ನಾನು ಅಲ್ಲೇ ಇದ್ದೀನಿ. ಇವಾಗ ನೀನೇ ಸಿಗಾಕೊಂಡಿರೋದು. ಆದ್ರೆ ಅವ್ನು ಸುಮ್ಮನೆ ಹೇಳ್ತಿದ್ದಾನೆ ಅಂತ ಅನಿಸ್ತಿಲ್ಲ. ಅವನಾಗಿರೋದಕ್ಕೆ ನನಗೆ ಭಯ. ಅವನು ನಂತರ ಅಲ್ವಲ್ಲ. ಈ ಹುಡುಗಿ ವಿಷಯದಲ್ಲೆಲ್ಲ ಸ್ವಲ್ಪ ಓಲಾಡೋನು. ಸ್ವಲ್ಪ ದಿನಗಳ ಮುಂಚೆ ಊರಲ್ಲಿರೋ ಅಮ್ಮಣ್ಣಿ ಅಕ್ಕ ಮನೆಗೆ ಬಂದ್ಮೇಲೆ ಊರಿನ ಜನಗಳೆಲ್ಲ ಇವನ ಕಟ್ಟಾಕಿ ಸಣ್ಣಾಗಿ ಹೊಡೆದಿದ್ದಾರೆ. ಅಯ್ಯೋ ದೇವ್ರೆ, ಒಂದ್ ವೇಳೆ ಹಾಗೇನಾದ್ರು ಅಕ್ಕನ ಕತೆ ನನ್ ಮೇಲೆ ಹಾಕ್ಬಿಟ್ಯಾ ನೀನು? ನಿಮ್ ಫ್ರೆಂಡ್ ಅಷ್ಟೊಂದ್ ಕೆಟ್ಟವನಾ? ನನ್ ತರಹ ಅವ್ನು ಡೀಸೆಂಟ್ ಅಲ್ಲ ನೋಡಿ. ಮುಖ್ಯವಾಗಿ ಈ ಹುಡುಗಿರ ವಿಷಯದಲ್ಲಿ ಏನ್ ಮಾಡೋದು? ಸ್ವಲ್ಪ ಹುಡುಗರೆಲ್ಲ ಹಾಗೇ ತಾತು. ಈ ಗಂಡ್ಸ್ರೆಲ್ರು ಒಂದೇ ತರನಾ? ಏನ್ ನೀವು ಒಂಥರ ವಾಯ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಚೆನ್ನಾಗಿ ನಗ್ತೀರಾ. ನಿಮಗೆ ಈ ಕಾಡಲ್ಲಿ ಒಬ್ರಿಗೆ ಬೋರ್ ಆಗಲ್ವಾ? ಯಾವಾಗ್ಲಾದ್ರೂ ಊರ್ ಕಡೆ ಬನ್ನಿ, ನಾವು ಮುನ್ನಾರ್ಗೋಗಿ ರೂಮ್ ಎಲ್ಲ ಮಾಡ್ಕೊಂಡು ಜಾಲಿಯಾಗಿದ್ ಬರೋಣ. ನನ್ಗೆ ಬೇರೆ ಊರಿಂದ ಬಂದಿರೋರು ಯಾರನ್ನೇ ನೋಡಿದ್ರು ತುಂಬಾ ಭಯ. ಛೆ, ಹಾಗೆಲ್ಲ ಹೇಳ್ಬೇಡಿ. ನಾವು ಸುಮ್ನೆ ಎಕ್ಸ್ಪ್ಲೋರ್ ಮಾಡೋಣ. ನೋಡೋಣ. ನಿಮ್ ನಗು ನೋಡ್ತಿದ್ರೆ ನಂಗೊಬ್ರು ಸಿನಿಮಾ ಆರ್ಟಿಸ್ಟ್ ನೆನಪಾಗ್ತಾರೆ. ಮಿಯಾ ಮಾಲ್ಕೋವಾ. ಅದ್ಯಾರಿ? ಅವಳೊಬ್ಬ ದೊಡ್ಡ ಆಕ್ಟ್ರೆಸ್. ನಿಜ ಹೇಳಬೇಕು ಅಂದ್ರೆ ನೀವು ಅವಳಿಗಿಂತ ಸುಂದರವಾಗಿದ್ದೀರಾ ತಾತು. ಸತೀಶ್ ಕುತ್ಕೊಳ್ಳಿ, ನಾನ್ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ನಾನ್ ಬಂದಿದ್ದು ತಿನ್ನಕ್ಕೆ ಏನಾದ್ರು ಮಾಡ್ಕೊಡ್ತೀನಿ. ಬೆಳಗ್ಗೆಯಿಂದ ಕಾಡಲ್ಲಿ ತುಂಬಾ ಓಡಾಡ್ತಿದ್ರಲ್ಲ, ಅದಕ್ಕೆ ಟಯರ್ಡ್ ಆಗಿರುತ್ತೆ. ಇಲ್ಲ ಅದೆಲ್ಲ ಪರವಾಗಿಲ್ಲ. ನೀವ್ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ. ಇವತ್ತೇನ್ ಬಂಗ್ಲೋ ಹೋಗೋದ್ ಬೇಡ. ಕತ್ಲಾದ್ರೆ ದಾರಿನೇ ಕಾಣಲ್ಲ. ನಾಳೆ ಬೆಳಗ್ಗೆ ಹೋಗೋಣ. ಹೌದೌದು, ತುಂಬಾ ಕತ್ಲಿ ಕಾಡೊಳಗೆ. ನೀವೆಲ್ಲ ಹೇಗಿರ್ತಿರೋ ಇಲ್ಲಿ? ಅಭ್ಯಾಸ ಆಗೋಗಿದೆ. ಕತ್ಲೆ ಅಂದ್ರೆ ಇಷ್ಟ. ಕತ್ಲಿ ಇಷ್ಟನಾ? ಇದೊಂಥರ ವಿಚಿತ್ರ ಬದುಕೆ. ಬೇಡ ಮಗ, ಬೇಡ ಸತೀಶು, ಗ್ಯಾರಂಟಿ ಸಿಗಾಕೋತೀಯೋ. ಹೋಗು ಸಾಯಿ ಹೋಗು. ಏನು? ಕುಡಿಯಕ್ ಸ್ವಲ್ಪ ನೀರ್ ಬೇಕು ಅಂತ ಕೇಳಕ್ ಬಂದೆ. ತುಂಬಾ ಬಾಯಾರಿಕೆ ಆಗ್ತಿದ್ಯಾ? ಅಲ್ಲೇ ನೋಡಿ, ಅಲ್ಲೇ ಇರುತ್ತೆ. ಸರಿ, ನೀವು ಸ್ನಾನ ಮಾಡಿ. ಬಾಗ್ಲಿಗೆ ಒಳಗೆ ಚಿಲ್ಕ ಇಲ್ವಾ? ಅರ್ಜೆಂಟಾಗಿ ಒಂದು ಚಿಲ್ಕ ಹಾಕ್ಬೇಕು. ಮೊದ್ಲು ಹೋಗಿ. ಒಂದ್ ಸ್ಕ್ರೂ ಡ್ರೈವರು, 4 ಮೊಳೆ ಬೇಕು. ಯಾಕೆ? ಒಂದು ಹೆಣ್ಣು ಒಂಟಿಯಾಗಿ ಬಾಳೋ ಮನೆ ಅಲ್ವಾ, ಇದಕ್ ಚಿಲ್ಕ ಹಾಕೋಣ ಅಂತ. ಇಲ್ಲಾಂದ್ರೆ ನಂಗೆ ನೆಮ್ಮದಿನೇ ಇರೋದಿಲ್ಲ. ನೀವು ಹೋಗಿ ಚಿಲ್ಕ ಗಿಲ್ಕ ಆಮೇಲೆ ನೋಡೋಣ. ದೇವರೇ, ಏನಿದು ದೇವ್ರೇ? ಸತೀಶ್, ಕೈ ತೆಗಿ. ಇಲ್ಲ, ತೆಗಿಯೋದಿಲ್ಲ. ಸೂಪರ್. ಅವನಿಗೇನ್ ಸಿಗ್ಬೇಕು ಅದೇ ಸಿಕ್ತು. ಆಚೆ ಬಂದ್ಬಿಟ್ಟ. ಇನ್ನ ಫಿಶ್ ಆಗಿಲ್ವಾ ಅವನು? ಬಹುಶಃ ಎಡವೆ ಆಗ್ತಾನೇನೋ ಇವನು. ನೋವಾಯ್ತಾ? ಮತ್ತಾಗೋದಿಲ್ವಾ? ಸರಿಯಾಗಿ ಒದೆ ಕೊಟ್ರಿ. ಪರವಾಗಿಲ್ಲ ಬಿಡಿ. ಆದ್ರೆ ನಿಮ್ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ಸುತ್ತೆ. ಒಬ್ಳೇ ಇರೋ ಹುಡುಗಿ ಮೇಲೆ ಕೈ ಇಡ್ತೀರಾ? ಹಾಗಾದ್ರೆ ನಾನು ಸತ್ಯ ಹೇಳಲಾ? ನಾನು ತುಂಬಾ ಕೆಟ್ಟವನು. ನೀವ್ ಮೊದ್ಲಂಗ್ ಹೇಳಿಲ್ವಲ್ಲ? ಇಲ್ಲ, ನಾನದು ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೆ. ನಿಜ ಹೇಳಬೇಕು ಅಂದ್ರೆ ನಿಮ್ಮನ್ನ ನೋಡಿದಾಗಿಂದ ನನಗೆ ಕಂಟ್ರೋಲೇ ಸಿಗ್ತಿಲ್ಲ. ಆಹಾ, ಇದೇ ಡೈಲಾಗ್ ಎಷ್ಟು ಜನ ಕೇಳಿದ್ದೀರಾ? ನೋಡಿದ್ದೀನಿ, ಆದ್ರೆ ನಿಮ್ಮಂತ ಹುಡುಗಿನ ಮೊದಲನೇ ಸರ್ತಿ. ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ. ಮನ್ಸಿಟ್ಟಿಲ್ಲ ಅಂದ್ರೆ? ನಾನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ಕಾಲ್ ಹಿಡ್ಕೊಂಡು ಹತ್ ಬಿಡ್ತೀನಿ. ನೋಡಿ, ಇದೇ ನಗುಗ್ ನಾ ಬಿದ್ದಿದ್ದು. ಎಷ್ಟು ಜನರನ್ನ ನೀವ್ ಈ ತರ ಏಮಾರಿಸಿದೀರಾ? ಹಾಗೆ ಕೇಳಿದ್ರೆ ಒಂದು 4. ಅತ್ಯಾಚಾರ ಮಾಡಿದ್ಯಾ?
ಚೆಚ್ಚೆ ಹಾಗೆಲ್ಲ ಇಲ್ಲ, ಸತ್ಯವಾಗಿಲ್ಲ. ಅತ್ಯಾಚಾರ ಮಾಡಿ ಅವ್ರನ್ನ ಸಾಯಿಸಿ ನಂತರ ಅವ್ರನ್ನ ಹೂತಾಕಿದಾರ ಸತೀಶ್ ಅವ್ರೆ. ಚೆಚ್ಚೆ ಹಾಗೆ ಮಾಡೋದೆಲ್ಲ ತಪ್ಪಲ್ವಾ? ಸತೀಶ್, ನಿಮ್ ಕತೆ ಕೇಳಕ್ ಇಷ್ಟನಾ? ಇಷ್ಟನಾ? ಕೇಳೋಕ್ ಮಾತ್ರ ಅಲ್ಲ, ಕತೆ ಅಂದ್ರೆ ಬರೆಯೋಕ್ಕೂ ಇಷ್ಟಾನೆ. ಕತೆ ಶುರು ಆಯ್ತು, ಇವಾಗ ಡೇವಿಡ್ ಬರ್ತಾನೆ. ಹಳೆಯ ರಾಜ್ಯದಲ್ಲಿ ಇದ್ದಂತಹ ನಾಡು ಸೀನಾ ಬೆಂದೂರಿ ಎಂಬ ನಾಡು. ಆ ನಾಡನ್ನು ಆಳುತ್ತಿದ್ದದ್ದು ಅಧಿರೇಂದ್ರ ಮಹಾರಾಜ. ಸಾವಿನ ಭಯ ಅವರನ್ನು ದುಃಖಕ್ಕೆ ತಳ್ಳಿತ್ತು. ಅವರ ಆರೋಗ್ಯ ಮತ್ತು ಆಯುಷನ್ನು ಹೆಚ್ಚು ಮಾಡಿಕೊಳ್ಳುವಲ್ಲಿ ಅವರು ಜಯತೀರ್ಥ ಎನ್ನುವ ಮಹಾಮುನಿಯನ್ನು ಭೇಟಿಯಾದರು. ಆ ಮುನಿ ಪರಿಹಾರವಾಗಿ ಕೊಟ್ಟದ್ದು ಒಂದು ಪಾನವನ್ನು, ಸೋಮರಸ. ವಿಚಿತ್ರ ಮೂಲಿಕೆಗಳ ವಿಷಯವನ್ನು ಹೊಂದಿರುವಂತಹ ಪುಸ್ತಕವನ್ನು ಕೊಟ್ಟರು. ಕಾಡು ಜನರ ಸಹಾಯದಿಂದ ಅಧಿರದನ್ ಸೋಮರಸವನ್ನು ತಯಾರು ಮಾಡಿದ. 200 ಹೆಣ್ಣುಗಳ ಜೊತೆ ಅವರ ಸಮ್ಮತದಿಂದ ಸೇರುವುದರಿಂದ ಅವರ ಆಯಸ್ಸು ಹೆಚ್ಚುತ್ತದೆಂದು ಮುನಿಗಳು ಹೇಳಿರುತ್ತಾರೆ. ಅದಕ್ಕಾಗಿ ಹೆಣ್ಣುಗಳನ್ನು ವಶಪಡಿಸಿಕೊಳ್ಳುವಂತದ್ದಾಗಿತ್ತು ಆ ಸೋಮರಸ. ಅಧಿರೇಂದ್ರ ಸೀನಾ ಬೆಂದೂರಿಯ ಹಲವು ಹೆಣ್ಣುಗಳಿಗೆ ಸೋಮರಸವನ್ನು ಕುಡಿಸಿ ಅವರನ್ನು ಸೇರಿದ. ಸೋಮರಸ ಸೇವಿಸಿದ ಎಲ್ಲಾ ಹೆಣ್ಣುಗಳು ಅರಸರಿಗೆ ಅಡಿಯಾಳಾದರು. ಸೇರಿದ ನಂತರ ಒಂದೊಂದು ಹೆಣ್ಣನ್ನು ಕೊಂದು ಹಾಕುವುದೇ ಅಧಿರೇಂದ್ರನ ಕಠೋರ ಗುಣವಾಗಿತ್ತು. ತಲೆಮಾರುಗಳಿಂದಲೂ ತನ್ನ ಆಯಸ್ಸನ್ನು ಕಾಪಾಡಿಕೊಂಡು ಬಂದಿರುವಂತಹ ಅಧಿರೇಂದ್ರನು ಈಗಲೂ ಎಲ್ಲಿಯೋ ಬದುಕುತ್ತಿದ್ದಾನೆ. ಏನು ತಾತು ಒಂಥರ ಇದೆಯಾ? ಅದು ನನ್ನ ಮೈ ಹುಷಾರಿಲ್ಲ. ಇದು ಕುಡಿ, ಎಲ್ಲ ಸರಿಯಾಗುತ್ತೆ. ಇಲ್ಲ,
ಈ ಔಷಧಿನ ತಗೊಂಡು ನಿನ್ ಕಾಡ್ ಬಿಟ್ಟು ಹೋಗಕ್ ನಾನ್ ಬಿಡಲ್ಲ. ನಿನ್ನ ನೋಡಿದ ದಿನವೇ ನಾನು ನಿರ್ಧರಿಸಿದ್ದೆ ಸೋಮರಸವನ್ನ ನಿನಗೆ ಮೊದಲು ಕೊಡ್ಬೇಕಂತ.